ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರ ಕೇಂದ್ರ ಸರ್ಕಾರ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ₹2 ಕಡಿತಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ₹2 ಕಡಿಮೆ ಮಾಡಿದೆ. ಕೆಲವು ದಿನಗಳಿಂದ ಗಮನಿಸಿದ್ರೆ ₹100 ಕಡಿಮೆ ಮಾಡಿತ್ತು. ಈಗ ಪೆಟ್ರೋಲ್ ದರವನ್ನ ಮತ್ತು ಡೀಸೆಲ್ ದರವನ್ನು ₹2 ಕಡಿಮೆ ಮಾಡಿದೆ. ಹಾಗಾಗಿ ಏರ್ತಾ ಹೋಗ್ತಾ ಇತ್ತು ಪೆಟ್ರೋಲ್ ದರ, ಅದಕ್ಕೆ ಒಂದು ಕಡಿವಾಣ ಬಂದಂತಾಗಿದೆ. ಆಕ್ಚುಲಿ ಒಂದು ತಿಂಗಳಿಂದ ಆದಂತ ಚರ್ಚೆ ₹10 ಆಗತ್ತೆ ಅಂತೆ. ಕಡಿಮೆ ಆಗಿಲ್ಲ, ₹2 ಕಡಿಮೆ ಆಗಿದೆ. ಮತ್ತೆ ಇನ್ನೊಂದು ಗಮನಿಸಬೇಕಾದ ಪ್ರಮುಖ ಅಂಶ ಅಂತಂದ್ರೆ ಪೆಟ್ರೋಲ್ ಬೆಲೆ ಅಂದ್ರೆ ₹100 ದಾಟಿತ್ತು. ₹100 ದಾಟಿದಾಗ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಈಗ ಏನು ₹106 ರೇಂಜ್ ಅಲ್ಲಿ ಇತ್ತು ಪೆಟ್ರೋಲ್. ಈಗ ಅದು ₹2 ಕಡಿಮೆ ಆಗಿದೆ. ಕೆಲವು ಕಡೆ ₹102 ಶಿವಮೊಗ್ಗದಂತ ಊರುಗಳಿಗೆ ಸೆಕೆಂಡ್ ಟೈರ್ ಸಿಟಿಗಳಲ್ಲಿ ₹102 ಆಸ್ಪಾಸಲ್ಲಿ ಪೆಟ್ರೋಲ್ ಸಿಗ್ತಾ ಇದೆ. ಇನ್ನು ಕಡೆ ₹103 ಇದರಲ್ಲಿ ಪೆಟ್ರೋಲ್ ಸಿಗ್ತಾ ಇದೆ. ಹಾಗಾಗಿ ₹100 ಕಡಿಮೆ ಆಗಿದೆ ಪೆಟ್ರೋಲ್. ₹100 ದಾಟಿತ್ತು, ಹಾಗೆ ಇದೆ, ಅದಕ್ಕೆ ಮೈಲಿಗಲ್ಲಿತ್ತು ಅಂತ ನೋಡ್ಬೇಕಾಗಿದೆ ಮೇನ. ಓಕೆ, ಹಾಗಾದ್ರೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ಪ್ರತಿ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡಲಾಗುತ್ತೆ? ಅದಕ್ಕಿಂತ ಮುಂಚೆನೂ ಮಾಡಬಹುದಲ್ವಾ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಬಹಳ ಮುಖ್ಯವಾದ ವಿಷಯ. 2013ರಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ, ಚುನಾವಣೆ ನಡೆಯೋದಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ಬಿಜೆಪಿ ಅತಿ ದೊಡ್ಡ ಪ್ರತಿಭಟನೆಯನ್ನ UPA ಸರ್ಕಾರದ ವಿರುದ್ಧ, ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಮಾಡಿತ್ತು. ಆಗ ಅಲ್ಲಿ ಮಾಡಿದಂತ ಪ್ರತಿಭಟನೆಯ ಮುಖ್ಯವಾದ ಅಜೆಂಡಾ ಏನಾಗಿತ್ತು ಅಂದ್ರೆ ಬೆಲೆ ಏರಿಕೆ. ಜನರಿಗೆ ಕೈಗೆಟಿ ಯಾವ ಅಗತ್ಯ ವಸ್ತುಗಳು ಸಹ ಕೈಗೆಟುವ ದರದಲ್ಲಿ ಸಿಗ್ತಾ ಇಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಎಲ್ಲವನ್ನೂ ಸಹ ಎಲ್ಲಾ ತರದ ಪ್ರತಿಭಟನೆಯನ್ನು ಬಿಜೆಪಿ ಮಾಡಿತ್ತು. ಆ ಸಂದರ್ಭದಲ್ಲಿ ಸೈಕಲ್ ಅಲ್ಲಿ ಬರೋದೇನು, ಸಿಲಿಂಡರ್ ಇಟ್ಕೊಂಡು ರಸ್ತೆ ಮಧ್ಯೆ ಪ್ರತಿಭಟನೆ ಮಾಡೋದೇನು, ಅಥವಾ ಇನ್ನು ನಡ್ಕೊಂಡ್ ಬರೋದೇನು, ಎಲ್ಲಾ ತರದ ಪ್ರತಿಭಟನೆ, ಎತ್ತಿನ ಗಾಡಿಯಲ್ಲಿ ಬರೋದು, ಈ ರೀತಿ ಎಲ್ಲಾ ಪ್ರತಿಭಟನೆಗಳನ್ನ ಮಾಡಿ ಎಲ್ಲಾ ಮಹಿಳಾ ನಾಯಕರು, ಬೇರೆ ಬೇರೆ ಬಿಜೆಪಿ ನಾಯಕರು ಎಲ್ಲರೂ ಸಹ ಪ್ರತಿಭಟನೆ ಮಾಡಿದ್ರು. ಅಷ್ಟೇ ಅಲ್ಲ, ಇಡೀ ಭಾರತದ ಸೆಲೆಬ್ರಿಟಿಗಳು, ಅಕ್ಷಯ್ ಕುಮಾರ್ ಅವರಿಂದ ಹಿಡಿದು ಅಮಿತಾಬ್ ಬಚ್ಚನ್ ಅವರಿಂದ ಹಿಡಿದು ಎಲ್ಲರೂ ಸಹ ಬೆಲೆ ಏರಿಕೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ಬಿಜೆಪಿಯ ಈ ಪ್ರತಿಭಟನೆಯನ್ನ ಬೆಂಬಲಿಸಿದ್ರು. ಆ ಸಂದರ್ಭದಲ್ಲಿ ಅಂದ್ರೆ ಎಲ್ಲಾ ಪೊಲಿಟಿಷಿಯನ್ಗಳು, ಎಲ್ಲಾ ಸೆಲೆಬ್ರಿಟಿಗಳು, ಎಲ್ಲಾ ಗಣ್ಯ ವ್ಯಕ್ತಿಗಳು ಟ್ವೀಟ್ ಮಾಡಿದ್ರು. ಆದ್ರೆ ಅದಾದ ನಂತರ ಬೆಳವಣಿಗೆ ಏನಾಯ್ತು? ಏನಾದ್ರೂ ದರ ಇಳಿಕೆ ಆಯ್ತಾ? ಅದು ಏನು UPA ಸರ್ಕಾರದಲ್ಲಿತ್ತು ಅದನ್ನೇನಾದ್ರೂ ಅದೇ ಸ್ತರದಲ್ಲಿ ಅಥವಾ ಅದೇ ಲೆವೆಲ್ ಅಲ್ಲಿ ಏನಾದ್ರೂ ಹಿಡಿದಿಟ್ಕೊಳ್ಳಿಕ್ ಸಾಧ್ಯ ಆಯ್ತಾ NDA ಸರ್ಕಾರಕ್ಕೆ? ಇಲ್ಲ. ಬೆಲೆ ಜಾಸ್ತಿ ಆಗ್ತಾನೆ ಹೋಯ್ತು. ಅವಾಗ ಒಂದು ಏನು ₹65-70, 75 ಅದು ₹80 ರೇಂಜ್ ಅಲ್ಲಿ ಇತ್ತು. ₹70 ರೇಂಜ್ ಅಲ್ಲಿ ಇದ್ದಂತ ಪೆಟ್ರೋಲ್ ₹100 ದಾಟಿ ₹105 ಆಯ್ತು. ಸಿಲಿಂಡರ್ ದರವಂತೂ ₹2000 ಆಸ್ಪಾಸಲ್ಲಿ ಆಯ್ತು. ಹಾಗಾಗಿ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಸಿಲಿಂಡರ್ ಈ ತರ ಯಾವುದೇ ಅಗತ್ಯ ವಸ್ತುಗಳ ಬೆಲೆಯನ್ನ ನಿಯಂತ್ರಣ ಮಾಡ್ಲಿಕ್ಕಾಗಲ್ಲ. ಈಗ ಏನು ಹಿಂದೆ ಪ್ರತಿಭಟನೆ ಮಾಡಿದ್ರು ಅದಕ್ಕೆ ಹೋಲಿಸಿದ್ರೆ ಈಗ ಪ್ರತಿಭಟನೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅಷ್ಟನ್ನು ಮಾಡ್ತಾ ಇಲ್ಲ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ. ಯಾವ ಮಟ್ಟದ ಪ್ರತಿಭಟನೆಯನ್ನ ಮಾಡಿ, ಯಾವ ಮಟ್ಟದ ಪ್ರಭಾವವನ್ನ ಇದೇ ಅತಿ ಹೆಚ್ಚು ದರ ಅಂತ ಏನ್ ಬಿಂಬಿಸಿತ್ತು ಬಿಜೆಪಿ, ಈಗ ಅದರ 2 ಪಟ್ಟು 3 ಪಟ್ಟು ದರ ಇದೆ. ಆದ್ರೆ ಅದನ್ನ ಕಾಂಗ್ರೆಸ್ ಬಳಸ್ಕೊಳ್ತಾ ಇಲ್ಲ. ಹಾಗಾಗಿ ಈ ಪೆಟ್ರೋಲ್ ಡೀಸೆಲ್ ದರ ಏನಿದೆ ಇದು ಜನರಿಗೆ ನೇರವಾಗಿ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ. ಈ ಹಿಂದೆ 2013ರಲ್ಲಿ NDAಗೆ, ಬಿಜೆಪಿ ಮಿತ್ರ ಪಕ್ಷಗಳಿಗೆ ಒಂದು ಮೈಲೇಜ್ ಕೊಟ್ಟಿದ್ದು UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅನ್ನುವಂತ ಒಂದು ಅಜೆಂಡಾ, ಮತ್ತೆ ಅದನ್ನ ಜನರ ಎದುರಿಗೆ, ಜನರ ಮನಸ್ಸಿಗೆ ಮುಟ್ಟೋ ಹಾಗೆ ಅದನ್ನ ಸಮರ್ಥವಾಗಿ ತಲುಪಿಸಿದ್ದು ಸಹ ಒಂದು ಕಾರಣ. ಈಗ ಪರಿಸ್ಥಿತಿ ಹಾಗೇನೆ ಇದೆ. ಆದ್ರೆ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದಾವೋ, ಆದ್ರೆ ಈಗ ಚುನಾವಣೆ ಸಂದರ್ಭದಲ್ಲಿ ಸಿಲಿಂಡರ್ ದರವನ್ನ ಮತ್ತೆ ಪೆಟ್ರೋಲ್ ದರವನ್ನ ಇಳಿಕೆ ಮಾಡಿದಾಗ ಜನರ ಮನಸ್ಸಲ್ಲಿ ಬರುತ್ತೆ, ಅಷ್ಟು ಜಾಸ್ತಿ ಆದ್ರೂ ಸಹ ಸ್ವಲ್ಪನಾದ್ರೂ ಇಳಿಕೆ ಮಾಡಿದ್ರಪ್ಪ ಅಂತ ಒಂದಿಷ್ಟು ಜನನಾದ್ರೂ ಯೋಚನೆ ಮಾಡಿದ್ರೆ ಅದರ ಲಾಭ ಆಡಳಿತ ಪಕ್ಷಕ್ಕಾಗತ್ತೆ, ಅಂದ್ರೆ NDA ಸರ್ಕಾರಕ್ಕಾಗತ್ತೆ. ಹಾಗಾಗಿ ಬಹಳ ಮುಂಚೆ ಮಾಡ್ಬೋದಿತ್ತು, ಯಾವಾಗಾದ್ರೂ ಮಾಡ್ಬೋದಿತ್ತು. ಪೆಟ್ರೋಲ್ ದರ ಇಳಿಕೆ ಇದೆಯಲ್ಲ, ಅದು ಇವಾಗೆ ಮಾಡ್ಬೇಕು ಅಂತಲ್ಲ. ಆದ್ರೆ ಜನರ ನೆನಪಿನ ಶಕ್ತಿ ಇದೆಯಲ್ಲ, ಮೆಮೊರಿ ಶಾರ್ಟ್ ಅಂತ ಹೇಳ್ತಾರೆ, ಜನರ ಒಂದು ಸಮುದಾಯದ ನೆನಪಿನ ಶಕ್ತಿ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಯಾವತ್ತೋ ಮಾಡಿದ ಕೆಲಸವನ್ನ ಅವರು ಇವತ್ತು ನೆನ್ಪಿಟ್ಕೊಂಡು ಅದರ ಒಂದು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಈಗ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಬೇಕಾಗಿರ್ತಕ್ಕಂಥ ಫಲ ಏನು, ಅವರ ಪಕ್ಷದ ಪರವಾಗಿ ಅವರ ಅಭ್ಯರ್ಥಿ ಪರವಾಗಿ ಮತ ಬೀಳ್ಬೇಕು ಅಂತೇಳಿ. ಆ ಫಲ ಸಿಗ್ಬೇಕು ಅಂತಂದ್ರೆ ಅದ್ರ ಇಮಿಡಿಯೇಟ್ ಆಗಿನೇ ಅದ್ರ ತಕ್ಷಣಕ್ಕೆ ಅದ್ರ ಹಿಂದೆ ಅವರ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಬೇಕು. ಹಾಗಾಗಿ ಪೆಟ್ರೋಲ್ ದರ ಇಳಿಕೆ ಆಗಿದೆ ಅನ್ನೋ ವಿಶ್ಲೇಷಣೆ ಮೇಲ್ನೋಟಕ್ಕೆ ಸರಿ ಅನಿಸ್ತಾ ಇದೆ. ಹಾಗಾಗಿ ಜನರ ನೆನಪಿನ ಶಕ್ತಿಯ ಮಾಸುವ ಮುನ್ನವೇ ಪೆಟ್ರೋಲ್ ದರವನ್ನ ಇಂಡಿಯಾ ಇಳಿಸ್ತು ಅನ್ನುವಂತ ನೆನಪಿನ ಶಕ್ತಿ ಮಾಸುವ ಮುನ್ನವೇ ಚುನಾವಣೆಯಲ್ಲಿ ಅವ್ರ ಮತವನ್ನು ಹಾಕ್ಬೇಕು ಅನ್ನೋ ಸ್ಟ್ರಾಟಜಿ ಏನಿದೆ ಅದನ್ನ ಈಗ ಯೂನಿವರ್ಸಿಟಿ ಎಲ್ಲ ಈ ಪೆಟ್ರೋಲ್ ದರ ಇಳಿಕೆಯಿಂದ ಆ ತರದ ಒಂದು ಲಾಭವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೈನಾ, ಓಕೆ, ಹಾಗಾದ್ರೆ ಈ ಹಿಂದೆ 10 ರೂಪಾಯಿ ಇಳಿಕೆ ಮಾಡಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಆ ಕುರಿತು ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು. ಆದ್ರೆ ಇದೀಗ 2 ರೂಪಾಯಿ ಇಳಿಕೆ ಮಾಡಲಾಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ದರ ಏನಿದೆ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಧಾರದ ಮೇಲೆ ನಿರ್ಧಾರವಾಗುವಂತ ದರಗಳು. ಅದು ಯಾವುದೇ ಸರ್ಕಾರ ಇರಲಿ, NDA ಸರ್ಕಾರ ಇರಲಿ, UPA ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಅಧಿಕಾರ ಮಾಡ್ತಾ ಇದ್ರು ಸಹ ಮೊದಲು ಏನು ರಾಜ್ಯವೇ ಅಥವಾ ದೇಶವೇ ಆ ಬೆಲೆಯನ್ನ ನಿಯಂತ್ರಣ ಮಾಡಬಹುದು ಅಥವಾ ಬೆಲೆಯನ್ನ ನಿಗದಿಪಡಿಸಬಹುದು ಅಂತ ಇತ್ತು. ಈಗ ಹಾಗಿಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದರದ ಆಧಾರದ ಮೇಲೆ ಪೆಟ್ರೋಲ್ ಮತ್ತೆ ಡೀಸೆಲ್ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ನಿಗದಿ ಆಗುತ್ತೆ. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯವೇ. ಆದ್ರೆ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರಗಳು ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ವಿಧಿಸ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಆಗಿರ್ಬೋದು, ಸೆಸ್ ಆಗಿರ್ಬೋದು, ಇವು ಪೆಟ್ರೋಲ್ ದರವನ್ನ ಜಾಸ್ತಿ ಮಾಡಿದವೆ. ಅಂದ್ರೆ ಸರಿಸುಮಾರು ಆ ಪೆಟ್ರೋಲ್ ನ ಒಟ್ಟು ದರದಲ್ಲಿ ಒಂದು 25-35% ಅಷ್ಟು ರಾಜ್ಯ ಸರ್ಕಾರಗಳು ಅಥವಾ 40% ಅಷ್ಟು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳು ವಿಧಿಸ್ತಾ ಇರತಕ್ಕಂಥ ಟ್ಯಾಕ್ಸ್ ಮತ್ತೆ ಸೆಸ್ಸೇ ಇದೆ. ಇದರ ಮೂಲಕ ಸರ್ಕಾರಗಳು ತಮ್ಮ ಆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ಕೊಳ್ತವೆ. ಹಾಗಾಗಿ ಇದೇನು ಈ ದರ ಇಳಿಕೆ ಮಾಡ್ತಕ್ಕಂಥದ್ದೇನಿದೆ ಸರ್ಕಾರ ತನಗೆ ಬರ್ತಕ್ಕಂಥ ಆದಾಯವನ್ನ ಕಡಿತಗೊಳಿಸೋದು ಅಂತಾನೆ ಅರ್ಥ ಆಗತ್ತೆ. ಹಾಗಾಗಿ ಯಾವುದೇ ಸರ್ಕಾರ, ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು, ಆ ಕೆಲಸವನ್ನ ಮಾಡಲ್ಲ. ಈಗ ಒಂದು ಮೂಲದಿಂದ ಒಂದು ನಿಯಮಿತವಾಗಿ ಒಂದು ಆದಾಯ ಬರ್ತಾ ಇದೆ ಅಂತಂದ್ರೆ ಅದನ್ನ ಕಳ್ಕೊಳ್ಳೋಕೆ ಸರ್ಕಾರಗಳು ಇಷ್ಟಪಡೋದಿಲ್ಲ ಮತ್ತೆ ಅಂತ ಕ್ರಮವನ್ನು ಸಹ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಸರ್ಕಾರ ವಿಧಿಸ್ತಕ್ಕಂಥ ಸೆಸ್ ಗಳನ್ನ ಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡ್ಲಿಕ್ಕೆ ಹೋಗಲ್ಲ, ಇದರ ಬದಲಾಗಿ ಜಾಸ್ತಿ ಮಾಡ್ತಾ ಇದ್ದಾವೆ. ವಾಸ್ತವವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ದರ ಇಳಿಕೆ ಆದಾಗ ಒಂದು ಬ್ಯಾರಲ್ಗೆ 140 ರೂಪಾಯಿ ಇದ್ದಾಗ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಮತ್ತೆ ಭಾರತದಲ್ಲಿ 70 ರೂಪಾಯಿ ಪೆಟ್ರೋಲ್ ಸಿಗ್ತಾ ಇತ್ತು. ಈಗ ಒಂದು ಬ್ಯಾರಲ್ಗೆ ಒಂದು 40-60 ರೂಪಾಯಿ ಇದ್ದಾಗ್ಲೂ ಸಹ ಪೆಟ್ರೋಲ್ 100 ರೂಪಾಯಿ ದಾಟಿದೆ ಅಂತ ಅಂದ್ರೆ ಸರ್ಕಾರಗಳು ಏನು ಈ ವ್ಯತ್ಯಾಸದ ಮೊತ್ತ ಬರುತ್ತೆ ಅದನ್ನ ಕ್ರೋಢೀಕರಣ ಮಾಡೋದ್ರಲ್ಲೇ ಯಾವುದೇ ಸರ್ಕಾರ ಆದ್ರೂ ಆಸಕ್ತಿ ಆಕಳನೆ ಇರುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಪೆಟ್ರೋಲ್ ದರವನ್ನ ಇಳಿಕೆ ಮಾಡ್ಲಿಕ್ಕೆ ಯೋಚನೆ ಮಾಡೋದಿಲ್ಲ. ಈ ಮೂಲಕ ಸರ್ಕಾರ ಜನರ ಮೇಲೆ ಹೊರಿಸ್ತಕ್ಕಂಥ ಹೊರೆ ಏನಿದೆ ಅದನ್ನ ಯಾರು ಸಹ ತಪ್ಪಿಸಕ್ಕೆ ರಾಜ್ಯ ಸರ್ಕಾರಗಳು ಯೋಚನೆ ಮಾಡೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರವೇ ಆಗ್ಲಿ ಕೇಂದ್ರ ಸರ್ಕಾರವಾಗ್ಲಿ ಯಾವ ಪಕ್ಷವೇ ಅಧಿಕಾರದಲ್ಲಿರಲಿ ಅಧಿಕಾರವನ್ನ ಮಾಡ್ಲಿ, ಅವರು ಪೆಟ್ರೋಲ್ ದರವನ್ನ 10 ರೂಪಾಯಿ ಗಟ್ಟಲೆ ಇಳಿಸೋದಂತೂ ಅಸಾಧ್ಯದ ಮಾತು. ಯಾವ ಕಾರಣಕ್ಕೂ ಇಳಿಸುವ ಸಾಧ್ಯತೆ ಇಲ್ಲ. ಅದು ಇನ್ನೊಂದು ಹೇಳ್ಬೋದು, ಈಗ ಕೇಂದ್ರ ಸರ್ಕಾರ 2 ರೂಪಾಯಿ ನಾವು ಕಡಿಮೆ ಮಾಡಿದೇವಿ, ನೀವೆಷ್ಟು ಕಡಿಮೆ ಮಾಡ್ತೀರಿ ನೋಡಿ ಅಂತ ರಾಜ್ಯ ಸರ್ಕಾರಗಳಿಗೆ ಒಂದು ಸವಾಲನ್ನು ಕೊಡ್ಬೋದು ಅಥವಾ ಲೇವಡಿಯಾಗಿ ವಿಷಯವಾಗಿ ವಿಡಂಬನೆ ವಿಷಯವಾಗಿ ಅದನ್ನ ಬಳಸ್ಕೋಬಹುದು. ಕೇಂದ್ರ ಸರ್ಕಾರ 2 ರೂಪಾಯಿ ಕಡಿಮೆ ಮಾಡಿದ್ರೆ ರಾಜ್ಯ ಸರ್ಕಾರವು ಟ್ಯಾಕ್ಸ್ ವಿಧಿಸುತ್ತಲ್ಲ, ನೀವು ಅದ್ರಲ್ಲಿ ಎಷ್ಟು ಕಡಿಮೆ ಮಾಡ್ತೀರಿ ನೋಡಿ ಅನ್ನುವಂತ ಒಂದು ಸವಾಲನ್ನ ಹಾಕ್ಬೋದು, ಒಂದು ರಾಜಕೀಯ ಭಾಷಣವನ್ನ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ ಓಕೆ, ಹಾಗಾದ್ರೆ ಪೆಟ್ರೋಲ್ ದರ ಇಳಿಕೆ ಮಾಡಿರೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ ಜನರಿಗೆ? ಈಗ ಈ ಹಿಂದೆ ಆದಂತ ದರ ನೋಡಿದ್ರೆ ಅಥವಾ ಈಗ ಇರ್ತಕ್ಕಂಥ ದರ ನೋಡಿದ್ರೆ ಹೆಚ್ಚು ವ್ಯತ್ಯಾಸಗಳನ್ನು ಕಾಣ್ತಾ ಇಲ್ಲ. ದರದಲ್ಲಿ 2 ರೂಪಾಯಿ ಮಾತ್ರ ಕಡಿಮೆ ಆಗ್ತಾ ಇದೆ. ಈಗ 104 ರೂಪಾಯಿ ಇದ್ದಿದ್ದು 102 ರೂಪಾಯಿ ಆಗುತ್ತೆ, 105 ರೂಪಾಯಿ ಇದ್ದಿದ್ದು 103 ರೂಪಾಯಿ ಆಗುತ್ತೆ. ಹಾಗಾಗಿ ತುಂಬಾ ಉಳಿಕೆ ಆಗುತ್ತೆ. ಇದ್ರ ಮೂಲಕ ಬೇರೆ ಯಾವ್ದೋ ಒಂದು ಆರ್ಥಿಕವಾದಂತ ಬೇರೆ ಒಂದು ಪರಿಣಾಮ ಬೀರುತ್ತೆ ಅಂತ ತುಂಬಾ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದಿಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಏನು ಹಣದುಬ್ಬರ ಆಗಿರ್ಬೋದು ಅಥವಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು ಅದ್ರಲ್ಲಿ ಒಂದಿಷ್ಟು ಮಟ್ಟಿಗೆ ಕಡಿಮೆ ಆಗ್ಬೋದು. ಆದ್ರೆ ಈ ಕಡಿಮೆ ಆಗಿರತಕ್ಕಂಥದ್ದನ್ನ ಮಧ್ಯವರ್ತಿಗಳೇನಿರ್ತಾರೆ ಅದು ನಿಜವಾಗ್ಲೂ ಗ್ರಾಹಕರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ವಿಷಯ ಆಗಿರುತ್ತೆ. ಈಗ ಸರಕು ಸಾಗಣೆ ಏನ್ ಬಹಳ ಪ್ರಮುಖವಾದ ಅಂಗ ಅಂತ ಹೇಳ್ತೀವಿ ಮಾರುಕಟ್ಟೆನಲ್ಲಿ. ಸರಕು ಸಾಗಣೆ ವೆಚ್ಚದಲ್ಲಿ ಒಂದು 0.5% ಅಥವಾ 1% ಅಷ್ಟು ವೆಚ್ಚ ಕಡಿಮೆ ವೆಚ್ಚ ಬರೀ ಪೆಟ್ರೋಲ್ ವೆಚ್ಚ ಅಷ್ಟೇ ಕಡಿಮೆ ಆಗಿರೋದು. ಟೋಟಲ್ ವೆಚ್ಚವನ್ನು ನೋಡಿದ್ರೆ 0.5% ಅಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಈಗ ಟೋಟಲ್ ವೆಚ್ಚದಲ್ಲಿ ಆಗ್ತಕ್ಕಂಥ
1% 0.2% ಅಷ್ಟನ್ನು ಏನು ಇದೇನಿದೆ ಇದನ್ನ ಗ್ರಾಹಕರಿಗೆ ವರ್ಗಾಯಿಸೋದು ಬಹಳ ಕಷ್ಟದ ಕೆಲಸ ಯಾವುದೇ ವ್ಯವಹಾರದಲ್ಲಿ. ತುಂಬಾ ಬಲ್ಕ್ ಪ್ರೊಡಕ್ಷನ್ ಅಥವಾ ತುಂಬಾ ಬಲ್ಕ್ ಟ್ರಾನ್ಸ್ಪೋರ್ಟ್ ಅನ್ನುವಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದೇನೋ. ಅದನ್ನ ಹೊರತುಪಡಿಸಿ ಸಾಮಾನ್ಯ ಜನಜೀವನದಲ್ಲಿ ಸಾಮಾನ್ಯವಾಗಿ ಸೊಸೈಟಿಯಲ್ಲಿ ಸುತ್ತಮುತ್ತ ಸಿಗ್ತಕ್ಕಂತ ವಸ್ತುಗಳಲ್ಲಿ ಯಾವುದೇ ಏರಿಕೆ ಅಥವಾ ಇಳಿಕೆ ಕಾಣುವಂತ ಅಥವಾ ನಿರೀಕ್ಷೆ ಮಾಡೋದು ಸಹ ಅಸಾಧ್ಯನೇನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.